ನೀವ್ ಗಮನಿಸಿದರ ಮಹಾವಿಷ್ಣು ದೇವಸ್ಥಾನ ತಿರುಪತಿ ತಿರುಮಲ ದೇವಸ್ಥಾನದ ಗರ್ಭಗೃಹದ ಹೊರಗೆ ಇಬ್ಬರು ದೇವರುಗಳಿರ್ತಾರೆ. ಇವರು ಯಾರು? ಇವರ ಕೆಲಸವೇನು? ಇವರ ಹಿಂದಿನ ಅಚ್ಚರಿಯ ಕತೆ ನಿಮಗ್ ಗೊತ್ತಾ? ಗರ್ಭಗೃಹದ ಹೊರಗೆ ಇರುವ ಇವರು ಜಯ ಮತ್ತು ವಿಜಯ. ಇವರು ಸಾಕ್ಷಾತ್ ವೈಕುಂಠದ ದ್ವಾರಪಾಲಕರು, ಮಹಾವಿಷ್ಣುವಿನ ಪರಮ ಆರಾಧಕರು. ಒಂದು ದಿನ ಮಹಾವಿಷ್ಣುವಿನ ದರ್ಶನ ಪಡೆಯೋಕೆ ಬ್ರಹ್ಮದೇವರ ಮಾನಸ ಪುತ್ರರಾದ ಕುಮಾರರು ವೈಕುಂಠಕ್ಕೆ ಬರ್ತಾರೆ. ಆಗ ಜಯ ವಿಜಯ ಅವರನ್ನು ಒಳಗೆ ಬಿಡಲು ನಿರಾಕರಿಸ್ತಾರೆ. ಇದರಿಂದ ನೊಂದು ಕೋಪಗೊಂಡು ಜಯ ವಿಜಯರಿಗೆ ಶಾಪ ಕೊಡ್ತಾರೆ. ನೀವು ಶ್ರೀಹರಿಯ ಸೇವೆಯಿಂದ ದೂರವಾಗುವಂತಾಗಲಿ ಮತ್ತು ಭೂಲೋಕದಲ್ಲಿ ಜನ್ಮ ಪಡೆಯುವಂತಾಗಲಿ ಎಂದು ಶಾಪ ಕೊಡ್ತಾರೆ. ಆಗ ಜಯ ವಿಜಯ ಮಹಾವಿಷ್ಣುವಿನ ಬಳಿ ಬಂದಾಗ ಕೊಟ್ಟ ಶಾಪವನ್ನು ಸಂಪೂರ್ಣವಾಗಿ ಹಿಂಪಡೆಯಲು ಸಾಧ್ಯವಿಲ್ಲ. ಆದರೆ ಇದಕ್ಕೆ 2 ಆಯ್ಕೆಗಳನ್ನು ಕೊಡ್ತಾರೆ. ಒಂದು, 7 ಜನ್ಮ ನನ್ನ ಪರಮ ಭಕ್ತರಾಗಿ ವೈಕುಂಠಕ್ಕೆ ಹಿಂದಿರುಗುವುದು, ಅಥವಾ 3 ಜನ್ಮ ನನ್ನ ಬದ್ಧ ಶತ್ರುಗಳಾಗಿರಬೇಕು ಅಂತ. ಇದಕ್ಕೆ ಜಯ ವಿಜಯ 7 ಜನ್ಮಗಳು ಬಹಳ ಸಮಯವಾಗ್ತದೆ. 3 ಜನ್ಮದಲ್ಲಿ ನಿಮ್ಮ ಶತ್ರುಗಳಾಗಿ ನಿಮ್ಮಿಂದಲೇ ಮುಕ್ತಿ ಪಡೆದು ವೈಕುಂಠಕ್ಕೆ ಹಿಂದಿರುಗುವುದಾಗಿ ಮಹಾವಿಷ್ಣುವಿಂದ ವರವನ್ನು ಪಡಿತಾರೆ. ಹಾಗಾಗಿ ಜಯ ಮತ್ತು ವಿಜಯ ಸತ್ಯಯುಗದಲ್ಲಿ ಹಿರಣ್ಯಾಕ್ಷ ಹಿರಣ್ಯಕಶಿಪುವಾಗಿ ವರಹ ಮತ್ತು ನರಸಿಂಹಸ್ವಾಮಿ ಅವತಾರದಿಂದ ಸಂಹಾರವಾಗ್ತಾರೆ. ತ್ರೇತಾಯುಗದಲ್ಲಿ ರಾವಣ ಕುಂಭಕರ್ಣರಾಗಿ ರಾಮನಿಂದ ಸಂಹಾರವಾಗ್ತಾರೆ. ದ್ವಾಪರ ಯುಗದಲ್ಲಿ ಶಿಶುಪಾಲ ದಂತವಕ್ರರಾಗಿ ಸಾಕ್ಷಾತ್ ಕೃಷ್ಣ ಪರಮಾತ್ಮನಿಂದ ಮುಕ್ತಿ ಪಡೆದು ವೈಕುಂಠಕ್ಕೆ ಹಿಂದಿರುಗುತ್ತಾರೆ.